ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಇವತ್ತಿನ ವಿಡಿಯೋ ಬಂದು ಒಂದು ಸ್ವಲ್ಪ ಚಿಕ್ಕದಾಗೇ ಇದೆ, ಯಾಕಂದರೆ ನನ್ನ ತಮ್ಮನ ಮದುವೆ ಕೆಲಸಗಳನ್ನೋದು ಸ್ಟಾರ್ಟ್ ಆಗಿದೆ. ಹಾಗಾಗಿ ನನಗೆ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇನ್ನು ಎಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ನೋ ಅಷ್ಟನ್ನೇ ಹಾಕಿ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ಭಾನುವಾರ ಊರಿಗೆ ಹೋಗೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕಸ ಗುಡಿಸಿ ಇವಾಗ ಹಿಂದಿನ ದಿನ ನೈಟು ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟಿರ್ತೀನಲ್ವ, ಅದನ್ನೆಲ್ಲ ಜೋಡಿಸಿಟ್ಟು ಹಾಗೆ ಇನ್ನು ಟಿಫನ್ಗೆ ಏನು ಮಾಡೋದು ಅಂತಂದ್ಬಿಟ್ಟು ನೋಡಿದೆ. ನೈಟ್ ಮಾಡಿರೋ ರೈಸ್ ಒಂದು ಸ್ವಲ್ಪ ಉಳಿದಿತ್ತು, ಇನ್ನು ಅದಕ್ಕೆ ಒಂದು ಸ್ವಲ್ಪ ಬಿಸಿ ರೈಸ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಪಾತ್ರೆಗಳನ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಈ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟು ಇನ್ನು ರೈಸ್ಗೆ ಅಕ್ಕಿಯನ್ನು ನೆನೆಸಿಟ್ಟು ಅದಾದಮೇಲೆ ಇವಾಗ ಬೆಡ್ ಎಲ್ಲ ರೀಸೆಟ್ ಮಾಡ್ತಾ ಇದ್ದೀನಿ. ಈಗ ಬೆಡ್ ಎಲ್ಲ ರೀಸೆಟ್ ಮಾಡಿ ಇನ್ನು ರೈಸೂ ಮಾಡಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಇನ್ನು ಬೆಳಗ್ಗೆ ಟಿಫನ್ಗೆ ವಾಂಗಿಬಾತ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಬದನೆಕಾಯಿನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಈಗ ವಾಂಗಿಬಾತ್ ಮಾಡೋದಕ್ಕೆ ಎಲ್ಲ ಐಟಮ್ಸನ್ನು ರೆಡಿ ಮಾಡಿ ಇಟ್ಕೊಂಡು ಇವಾಗ ವಾಂಗಿಬಾತನ್ನು ಮಾಡ್ತಾಯಿದ್ದೀನಿ. ಇನ್ನು ಕೆಲವೊಂದು ಪಾತ್ರೆಗಳಲ್ಲಿ ಒಂದು ಸ್ವಲ್ಪ ತೇವ ಅನ್ನೋದು ಹಾಗೇ ಇತ್ತು, ಹಾಗಾಗಿ ಕೌಂಟರ್ ಟಾಪ್ ಮೇಲೆ ಒಂದು ಸ್ವಲ್ಪ ಪಾತ್ರೆಗಳನ್ನು ಹಾಗೇ ಇಟ್ಟಿದ್ದೀನಿ. ಟಿಫನ್ ಎಲ್ಲ ಮಾಡಿ ಅದಾದಮೇಲೆ ಟೀ ಮಾಡಿ ಕುಡಿದು ಇನ್ನು ಬಿದ್ದಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇರೋಷ್ಟರಲ್ಲಿ ಈ ಪಾತ್ರೆಗಳೆಲ್ಲ ಒಂದು ಸ್ವಲ್ಪ ಒಣಕೊಂಡಿರುತ್ತೆ. ಆವಾಗ ಕ್ಯಾಬಿನೆಟ್ಸಲ್ಲಿ ಜೋಡಿಸಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಕೌಂಟರ್ ಟಾಪ್ ಮೇಲೇ ಒಂದು ಸ್ವಲ್ಪ ಪಾತ್ರೆಗಳನ್ನು ಇಟ್ಟಿದ್ದೀನಿ. ಈಗ ಟಿಫನ್ನೆಲ್ಲ ರೆಡಿ ಮಾಡಿ ತಿಂದಿದ್ದಾಯಿತು, ಹಾಗೆ ಟೀನು ಮಾಡಿ ಕುಡಿದು ಇವಾಗ ಬಿದ್ದಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಡ್ತಾ ಇದ್ದೀನಿ. ಈಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಟ್ಟಿದ್ದಾಯಿತು, ಹಾಗೆ ಕೌಂಟರ್ ಟಾಪ್ ಮೇಲೆ ಇಟ್ಟಿರೋ ಪಾತ್ರೆಗಳನ್ನೆಲ್ಲ ಕ್ಯಾಬಿನೆಟ್ ಒಳಗಡೆ ಜೋಡಿಸಿಟ್ಟು ಇನ್ನು ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒಂದ್ಸಲ ಒರೆಸ್ಕೊಂಬರ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ವಾಯ್ಸ್ ಓವರ್ ಒಂದು ಸ್ವಲ್ಪ ಸ್ಲೋ ಆಗೇ ಕೊಡ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಮನೆ ಕೆಲಸಗಳು ಮತ್ತು ಅಮ್ಮ ಮನೆಯಲ್ಲಿ ಮನೆ ಕೆಲಸಗಳು ಬೇರೆ ಬೇರೆ ಟೆನ್ಷನ್ಸು ಇದೆಲ್ಲ ಸೇರಿಕೊಂಡು ಒಂದು ಸ್ವಲ್ಪ ನನಗೆ ಏನೋ ಟಯರ್ಡ್ನೆಸ್ ಅಂತ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಸ್ಲೋ ಆಗಿ ಕೊಟ್ಟಿದ್ದೀನಿ ವಾಯ್ಸ್ ಓವರನ್ನು. ಇವಾಗ ಕಿಚನ್ ಕೌಂಟರ್ ಟಾಪ್ ಎಲ್ಲ ಒರೆಸಿದ್ದಾಯಿತು. ಇನ್ನು ಊರಿಗೆ ಏನೇನು ಐಟಮ್ಸನ್ನು ತೊಗೊಂಡು ಹೋಗಬೇಕು ಆ ಒಂದು ಐಟಮ್ಸ್ನೆಲ್ಲ ತೊಗೊಂಬಂದು ಇಲ್ಲಿ ಹಾಲಲ್ಲಿ ಟೀಪಾಯ್ ಮೇಲೆ ಇಡ್ತಾ ಇದ್ದೀನಿ. ಹಾಲೊಂದು ಸ್ವಲ್ಪ ಉಳಿದಿತ್ತು, ಅದನ್ನು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡೆ. ಅದಾದಮೇಲೆ ವಾಂಗಿಬಾತ್ ರೈಸ್ ಒಂದು ಸ್ವಲ್ಪ ಉಳಿದಿತ್ತು, ಅದನ್ನು ಬಾಕ್ಸ್ಗೆ ಹಾಕಿ ಬ್ಯಾಗಲ್ಲಿ ಎತ್ತಿಟ್ಕೊಂಡು ಅದಾದಮೇಲೆ ನಮ್ಮ ಮನೆಯವ್ರ ಲ್ಯಾಪ್ಟಾಪ್ ಬ್ಯಾಗ್ನ ತೊಗೊಂಬಂದು ಇಲ್ಲಿ ಹಾಲಲ್ಲಿ ಇಡ್ತಾ ಇದ್ದೀನಿ. ಇನ್ನು ವಾಟರ್ ಬಾಟಲ್ಲು ಮತ್ತು ನಮಗೆ ಪರ್ಫ್ಯೂಮ್ಸು ಕ್ರೀಮ್ಸು ಈ ಥರ ಐಟಮ್ಸ್ ಎಲ್ಲ ಬೇಕಾಗುತ್ತಲ್ವ, ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಟೀಪಾಯ್ ಮೇಲೆ ಇಡ್ತಾಯಿದ್ದೀನಿ. ಯಾಕಂದರೆ ಏನಾದರೂ ಅಲ್ಲಿ ಇಲ್ಲಿ ಇಟ್ಟಿದ್ದೀನಿ ಅಂತಂದರೆ ಮರ್ತೋಗ್ಬಿಡ್ತೀನಿ. ಇಲ್ಲಿ ಟೀಪಾಯ್ ಮೇಲೆ ಇಟ್ಟಿದ್ದೀನಿ ಅಂತಂದರೆ ಕಣ್ಣಿಗೆ ಕಾಣ್ತಾ ಇರುತ್ತಲ್ವ, ಹಂಗೆ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗಬಹುದು ಅಂತಂದ್ಬಿಟ್ಟು ಅದಾದಮೇಲೆ ಇನ್ನು ಹೆಲ್ಮೆಟ್ಸ್ ಎಲ್ಲ ತೆಗೆದು ಇಲ್ಲಿ ದಿವಾನ ಮೇಲೆ ಇಡ್ತಾಯಿದ್ದೀನಿ. ಎಲ್ಲ ಐಟಮ್ಸನ್ನು ರೆಡಿ ಮಾಡಿ ಇಡ್ತಾಯಿದ್ದೀನಿ. ಇನ್ನೀಗ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಇವಾಗ ಬೆಳಗ್ಗೆ 11:30 ಆಗಿತ್ತು ಟೈಮ್ ಬಂದು. ಇವಾಗ ಅಮ್ಮನೂರಿಗೆ ಹೋಗ್ತಾ ಇದ್ದೀವಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು, ಯಾಕಂದರೆ ಇಂಥ ಒಂದು ವೆದರಲ್ಲಿ ಬೆಳಗ್ಗೆ ಟೈಮ್ ಎಲ್ಲಾದರೂ ಟ್ರಾವೆಲಿಂಗ್ ಮಾಡಬೇಕು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಗಾಡಿಯಲ್ಲಿ ಬೆಚ್ಚಗೆ ಒಂಥರ ಚಳಿಯಾಗಿ ಚೆನ್ನಾಗಿರುತ್ತೆ, ಬಿಸಿಲು ಕಾಯಿಸ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ ಗಾಡಿಯಲ್ಲಿ ಈ ಥರ ವೆದರಲ್ಲಿ ಹೋಗೋದು.
ಈಗ ಒಂದು 2:30 ಹಂಗೆ ಅಮ್ಮನ ಮನೆಗೆ ಬಂದ್ವಿ. ಇಲ್ಲಿ ಬರೋಷ್ಟರಲ್ಲಿ ರೇಷ್ಮೆ ಹುಳುಗಳು ಮಾದರಿಗಳಾಗಿತ್ತಂತೆ. ಹಾಗಾಗಿ ಸಿಕ್ಕಾಪಟ್ಟೆ ಕೆಲಸಗಳಿತ್ತು. ಬಂದು ಕಿಚನಲ್ಲಿ ನೋಡಿದ್ರೆ ಒಂದು ರಾಶಿಯಷ್ಟು ಪಾತ್ರೆಗಳಿತ್ತು. ಅದನ್ನೆಲ್ಲ ತೆಗೆದು ಟಬ್ಬಲ್ಲಿ ಹಾಕ್ಕೊಂಡು ತಗೊಂಡೋಗಿ ಹಸು ಮನೆಯಲ್ಲಿಟ್ಟೆ. ಅದಾದಮೇಲೆ ಇನ್ನು ಅಲ್ಲಿ ಹುಳು ಆಯೋದಕ್ಕೆ ಬಂದಿರೋರೆಲ್ಲ ಒಂದು ಸ್ವಲ್ಪ ಹಂಗೆ ಟೀ ಮಾಡಿಕೊಟ್ಬಿಡಮ್ಮ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಅವ್ರಿಗೆ ಟೀ ಮಾಡಿಕೊಟ್ಟು ಆಮೇಲೆ ಆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಅದನ್ನು ತೊಗೊಂಬಂದು ಬಿಸಿಲಲ್ಲಿಟ್ಟು ಅದಾದಮೇಲೆ ಇವಾಗ ಕಿಚನೆಲ್ಲ ಒಂದು ಸ್ವಲ್ಪ ಇಲ್ಲಿ ವಾಲ್ಸು ಕೌಂಟರ್ ಟಾಪು ಅದನ್ನೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೊಂಡು ಬಂದೋಳು ಬಂದಾಗೇ ಒಂದು ಸ್ವಲ್ಪ ಹೊತ್ತು ಕೂರದೆ ಹಂಗೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ. ಈ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ 4 ಗಂಟೆ 4:15 ಆಗಿಬಿಡ್ತು. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಹೆಂಗೂ ನಮ್ಮ ಮನೆಯವ್ರಿಗೆ ಇಲ್ಲಿ ವಾಂಗಿಬಾತ್ ಉಳ್ತಿತ್ತಲ್ವ, ಬಾಕ್ಸಲ್ಲಿ ಹಾಕಿ ತಗೊಂಡೋಗಿದ್ನಲ್ವ, ಅದನ್ನೇ ಅವ್ರಿಗೆ ಕೊಟ್ಟೆ. ಇನ್ನು ಅಲ್ಲಿ ಅಮ್ಮ ಅಂತೂ ಅಡುಗೆ ಮಾಡೋದಕ್ಕೂ ಟೈಮ್ ಆಗಲಿಲ್ವಮ್ಮ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಟೀ ಮಾಡಿದ್ನಲ್ವ ಅದನ್ನೇ ನಾನು ಕುಡ್ಕೊಂಡು ಒಂದು ಸ್ವಲ್ಪ ಬಿಸ್ಕೆಟು ಇನ್ನು ರಸ್ಕು ತೊಗೊಂಡೋಗಿದ್ನಲ್ವ ತಿಂಡಿ ಅದನ್ನೇ ಹಂಗೆ ತಿನ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿದೆ. ಇನ್ನು ಈ ಕೆಲಸಗಳೆಲ್ಲ ಮಾಡೋಷ್ಟರಲ್ಲಿ 4:15 ಆಯಿತು. ಹಾಗೆ ಇನ್ನು ಮನೆಯೆಲ್ಲ ಕಸ ಗುಡಿಸಿ ಇನ್ನು ಮನೆ ಮುಂದೆನೂ ಕಸ ಗುಡಿಸಿ ಹಂಗೆ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. 5:30ಗೆ ಸ್ಟಾರ್ಟ್ ಮಾಡಿಕೊಂಡೆ, ಯಾಕಂದರೆ ಯಾರಿಗೂ ಊಟ ಇರಲಿಲ್ಲ. ಹಾಗಾಗಿ ಇನ್ನು ಅಮ್ಮ ಬೆಳಗ್ಗೆನೇ ಇದ್ಕಿನ ಬೇಳೆ ಎಲ್ಲ ಎತ್ಕಿಟ್ಟಿದ್ರಂತೆ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು. ಅವ್ರಿಗೆ ಟೈಮ್ ಸಿಗದೆ ಪಾಪ ಹಂಗೆ ಇಟ್ಬಿಟ್ಟಿದ್ರು. ಇವಾಗ ನಾನು ಬಂದು ಎಲ್ಲ ಕೆಲಸಗಳನ್ನು ಮುಗಿಸಿ ಇದ್ಕಿನ ಬೇಳೆ ಸಾಂಬಾರನ್ನು ಮಾಡಿದೆ. ಇನ್ನು ಈ ಕಡೆ ಅಪ್ಪ ಅಮ್ಮನಿಗೆ ಕಾಫಿಯನ್ನು ಮಾಡ್ತಾಯಿದ್ದೀನಿ. ಈ ಥರ ವೆದರಲ್ಲಿ ಹುಳುಗಳು ಮಾಗೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅಂತಂದರೆ ಇವಾಗ ಬೆಳಗಿನ ಜಾವ ಮಂಜು ಬಿಡೋದೇ ಒಂದು 9 ಗಂಟೆ ಹಂಗೆ ಆಗ್ಬಿಡುತ್ತಲ್ವ. ಇನ್ನು ಒಂದು ಸ್ವಲ್ಪ ಆ ಹುಳುಗಳಿಗೆ ಬೆಚ್ಚಗೆ ಬಿಸಿ ಅನ್ನೋದು ತಾಕಬೇಕು. ಆ ಬಿಸಿ ಗಾಳಿ ತಾಕಿ ಮಾಗೋಷ್ಟರಲ್ಲಿ ಮಧ್ಯಾಹ್ನ ಮೇಲೆ ಆಗಿಬಿಡುತ್ತೆ. ಹಾಗಾಗಿ ಕೆಲಸಗಳು ಒಂದು ಸ್ವಲ್ಪ ಲೇಟಾಗಿ ಸಾಗುತ್ತೆ. ಅದೇ ಬೇಸಿಗೆಗಾಲದಲ್ಲಾದರೆ ಬೆಳಗ್ಗೆನೇ ಹುಳು ಮಾಗ್ಬಿಡುತ್ತೆ. ಆವಾಗ ಬೆಳಗ್ಗೆನೇ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಚಳಿಗಾಲ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಹುಳು ಕೆಲಸಗಳು ಅನ್ನೋದು ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ. ಇನ್ನು ನೈಟು ಇದ್ಕೊಂಡ್ಬೇಳೆ ಸಾಂಬಾರು ಮುದ್ದೆ ರೈಸು ಎಲ್ಲ ಮಾಡಿದೆ. ಇನ್ನು ಎಲ್ರಿಗೂ ಊಟಕ್ಕೆ ಇಟ್ಕೊಟ್ಟು ನಾನು ಊಟ ಮಾಡಿ ಹಾಗೆ ಒಂದು 8 ಗಂಟೆ ಮೇಲೆ ರೆಸ್ಟ್ ಮಾಡಿದೆ. ಇನ್ನು ಪಾತ್ರೆಗಳೇನು ವಾಶ್ ಮಾಡೋದಕ್ಕೆ ಹೋಗಲಿಲ್ಲ. ಅವತ್ತು ಸಿಕ್ಕಾಪಟ್ಟೆ ಚಳಿ, ಊರಲ್ಲಂತೂ ಕೊರಿಯೋ ಥರ ಚಳಿ ಇರುತ್ತೆ, ಪಾತ್ರೆಗಳು ವಾಶ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಹಾಗೆ ಇಟ್ಬಿಟ್ಟು ನನಗೂ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ. ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಇವಾಗ ಮನೆಗಳೆಲ್ಲ ಕಸ ಗುಡಿಸ್ಕೊಂಡು ಬಂದು ಇನ್ನು ಬಾಗಿಲು ಮುಂದೆನೂ ಕಸ ಗುಡಿಸಿ ಇಲ್ಲಿ ಗೇಟ್ ಹತ್ರ ಎಲ್ಲ ಕಸ ಗುಡಿಸಿ ಗೇಟ್ ಹತ್ರ ನೀರು ಹಾಕಿ ಒಂದು ರಂಗೋಲಿಯನ್ನು ಹಾಕೋಣ ಅಂತಂದ್ಬಿಟ್ಟು ಇವಾಗ ಗೇಟ್ ಮುಂದೆ ನೀರನ್ನು ಹಾಕ್ತಾಯಿದ್ದೀನಿ. ಕಿಚನ್ ಒಳಗಡೆನೆ ಪಾತ್ರೆಗಳನ್ನು ವಾಶ್ ಮಾಡೋದಾಗಿದ್ದರೆ ಬಿಡ್ತಾನೆ ಇರಲಿಲ್ಲ, ವಾಶ್ ಮಾಡಿ ಇಟ್ಬಿಡ್ತಾ ಇದ್ದೆ. ಆದರೆ ಅಲ್ಲಿ ಕಿಚನ್ ಹತ್ರ ಶಿಂಕ್ ಇದೆ ಅಲ್ವಾ, ಅಲ್ಲೆಲ್ಲ ಪಾತ್ರೆಗಳನ್ನ ವಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈ ಕಡೆ ನೀರಿನ ಕ್ಯಾನು ಮತ್ತು ಅಡುಗೆಗೆ ಬಳಸೋ ಒಂದು ನೀರಿನ ಗುಂಡಿ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಪಾತ್ರೆಗಳನ್ನು ವಾಶ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಹೊರಗಡೆ ತೊಗೊಂಬಂದು ಪಾತ್ರೆಗಳನ್ನು ವಾಶ್ ಮಾಡಬೇಕಾಗುತ್ತೆ. ಇನ್ನು ಲೇಟ್ ನೈಟು ಅಂತಂದರೆ ಒಂದು 9:30 10 ಗಂಟೆ ಆ ಟೈಮಲ್ಲೆಲ್ಲ ಪಾತ್ರೆಗಳು ವಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೀರು ಬೇರೆ ತಣ್ಣಗಿರುತ್ತಲ್ವ. ಸರಿ ಆಯಿತು ಅಂತಂದ್ಬಿಟ್ಟು ನೈಟ್ ಟೈಮು ಬಿಟ್ಬಿಟ್ಟೆ ಅಲ್ಲಿದ್ದಷ್ಟು ದಿನವೂ. ಯಾಕಂದರೆ ಆಗೋದಿಲ್ಲ ಈ ಥರ ವೆದರಲ್ಲಿ ಹೊರಗಡೆ ತೊಗೊಂಬಂದು ಪಾತ್ರೆಗಳನ್ನು ವಾಶ್ ಮಾಡೋದಕ್ಕೆ. ಇನ್ನು ಸಮ್ಮರಲ್ಲಾದರೆ ಅದು 11 ಗಂಟೆ ನೈಟ್ ಆದ್ರೂ ಪಾತ್ರೆಗಳನ್ನು ವಾಶ್ ಮಾಡಿ ಇಟ್ಬಿಡ್ತೀವಿ. ಇನ್ನಿವಾಗ ಗೇಟ್ ಹತ್ರ ಎಲ್ಲ ನೀರು ಹಾಕಿದ್ದಾಯಿತು, ರಂಗೋಲಿನೂ ಹಾಕಿದ್ದಾಯಿತು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಈ ಥರ ಒಂದು ರಂಗೋಲಿಯನ್ನು ಹಾಕಿದ್ದೀನಿ. ಬೇಗ ಬೇಗ ಬಿಟ್ಟೆ ಅಲ್ವಾ, ಹಾಗಾಗಿ ಎಲೆಗಳೊಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಯಾಕಂದರೆ ಇನ್ನೂ ಮಾಡೋ ಕೆಲಸಗಳು ಸಿಕ್ಕಾಪಟ್ಟೆ ಇತ್ತು ಬೆಳಗ್ಗೆನೇ. ಇನ್ನು ಬೆಳಗ್ಗೆ
ಕೆಲಸಗಳು ಮಾಡಿದ್ದೆಲ್ಲ ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕಂದರೆ ಹುಳು ತುಂಬ ಆಗಿತ್ತು. ಇನ್ನು ಅಡುಗೆ ಮಾಡೋದು, ಪಾತ್ರೆಗಳು ವಾಶ್ ಮಾಡೋದು, ಇನ್ನು ಹಸುಗಳ ಹತ್ರ ಸಗಣಿ ಎಲ್ಲ ಬಾಚಿ ಮಕ್ರಿಗೆ ಹಾಕೋದು, ಈ ಕೆಲಸಗಳೆಲ್ಲ ನನ್ನ ಮೇಲೇ ಬಿದ್ದಿತ್ತು. ಹಾಗಾಗಿ ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಹುಳು ಎಲ್ಲ ತುಂಬ ಆಗಿ ಇನ್ನೊಂದು ಸ್ವಲ್ಪ ಹುಳು ಇತ್ತು, ಅದನ್ನು ಈ ಒಂದು ಕ್ರೇಟಲ್ಲಿ ಹಾಕಿ ತೊಗೊಂಬಂದು ಇಲ್ಲಿಟ್ಕೊಂಡ್ವಿ ಮನೆ ಮೇನ್ ಡೋರ್ ಹತ್ರ. ಯಾಕಂದರೆ ಆ ಕಡೆ ಇನ್ನು ಹುಳು ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಮತ್ತೆ ಹುಳು ಬಂದಿತ್ತಂತೆ, ನೆಕ್ಸ್ಟ್ ಡೇ ಹುಳು ಸಾಗಿಸ್ಬೇಕಾಗಿತ್ತಂತೆ. ಹಾಗಾಗಿ ಅಲ್ಲಿ ಇಕ್ಕಟ್ಟು ಅನಿಸ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ತೊಗೊಂಬಂದು ಇಟ್ಕೊಂಡು, ಮತ್ತು ಇನ್ನು ಯಾವತ್ತು ಸೋಮವಾರ ದಿನ ನೈಟು ಅಡುಗೆ ಮಾಡ್ತಾಯಿದ್ದೀನಿ. ಅವತ್ತು ಅವರೆಕಾಳೆಲ್ಲ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡೋಣ ಅಂತ ಮಾಡಿದೆ. ಇನ್ನು ಹಾಗೆ ಸೋಮವಾರದ ದಿನ ಒಬ್ಬ ಹಿರಿಯ ಪುರೋಹಿತ ಹತ್ರ ಹೋಗಬೇಕಾಗಿತ್ತು. ಮದುವೆ ಡೇಟ್ಸನ್ನು ಒಂದು ಇಬ್ಬರು ಪುರೋಹಿತರ ಹತ್ರ ಕೇಳಿ ನೋಡಿ ಹಾಕ್ಸೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ವಿ. ಯಾಕಂದರೆ ಇದು ಅವ್ರ ಲೈಫ್ ಪ್ರಶ್ನೆ, ಹಾಗಾಗಿ ಒಂದು ಒಳ್ಳೆಯ ದಿನ ಬೇಕು ಅಂತಂದ್ಬಿಟ್ಟು ಒಂದಿಬ್ಬರು ಮೂವರ ಹತ್ರ ವಿಚಾರಿಸೋಣ, ಆಮೇಲೆ ಫೈನಲ್ ಡೇಟನ್ನು ಫಿಕ್ಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅವ್ರ ಹತ್ರ ಹೋಗಿ ಅವ್ರ ಹತ್ರನೂ ಡೇಟ್ ಹಾಕ್ಸ್ಕೊಂಬಂದು, ಇನ್ನು ಈ ಕಡೆನೂ ಕ್ರಾಸ್ ಚೆಕ್ ಮಾಡಿಕೊಂಡು ಇನ್ನೊಬ್ರ ಹತ್ರನೂ ಹಾಕ್ಸಿದ್ವಿ. ಅವ್ರ ಹತ್ರನೂ ಕ್ರಾಸ್ ಚೆಕ್ ಮಾಡಿಕೊಂಡು ಒಂದು ಫೈನಲ್ ದಿನ ಅಂತಂದ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ವಿ. ಫೆಬ್ರವರಿ ಲಾಸ್ಟ್ ವೀಕಲ್ಲಿ ಮದುವೆ ಮಾಡೋದು ಅಂತಂದ್ಬಿಟ್ಟು ಫೈನಲ್ ಮಾಡಿದ್ವಿ. ಅದಾದಮೇಲೆ ಇನ್ನು ಮಂಗಳವಾರದ ದಿನ ರೋಟೀನ್ ಕೆಲಸಗಳೆಲ್ಲ ಮುಗಿಸಿ, ಇನ್ನು ನನ್ನ ತಮ್ಮ ಮದುವೆ ಆಗೋ ಹುಡುಗಿಯವರ ಅಪ್ಪ ಅಮ್ಮನ್ನ ಕರೆದಿದ್ವಿ. ಹೆಂಗೂ ನಾವು ಬಂದಿದ್ದೀವಿ, ಬಂದೋಗಿ ಅಂತ ಕರೆದಿದ್ವಿ. ಅವ್ರಿಗೆ ಅಡುಗೆಗಳು ಮಾಡೋ ಕೆಲಸ ಇತ್ತು. ಇನ್ನು ಪುಲಾವು, ರೈತ ಮತ್ತು ಜಾಮೂನು, ಕ್ಯಾರೆಟ್ ಹಲ್ವಾ ಇಷ್ಟು ಅಡುಗೆಗಳನ್ನು ಮಾಡಿದೆ. ಆದರೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೇ ಆಗಲಿಲ್ಲ, ಎಲ್ಲ ಬ್ಯುಸಿ ಕೆಲಸಗಳು. ಹಾಗಾಗಿ ಅಲ್ಲೊಂದು ಕ್ಲಿಪ್ಪಿಂಗ್ಸ್ ಇಲ್ಲೊಂದು ಕ್ಲಿಪ್ಪಿಂಗ್ಸ್ ಅಂತ ಮಾಡಿಕೊಂಡೆ. ಇನ್ನು ಬೆಳಗ್ಗೆನೇ ಒಂದು ಸ್ವಲ್ಪ ಚಳಿ ಅಂತ ಅನ್ನಿಸ್ತಾ ಇತ್ತಲ್ವ, ಒಂದು ಸ್ವಲ್ಪ ಹೊತ್ತು ಬಂದು ಹಂಗೆ ಟೆರೇಸ್ ಮೇಲೆ ಒಂದು ರೌಂಡ್ ವಾಕ್ ಮಾಡಿ ಒಂದಷ್ಟು ವೀಡಿಯೋಸ್ ಮಾಡಿಕೊಂಡು ಇನ್ನು ಕೆಳಗಡೆ ಹೋಗಿ ಕೆಲಸಗಳನ್ನು ಶುರು ಮಾಡಿಕೊಂಡೆ. ತರಕಾರಿಗಳು ಹಚ್ಕೊಳ್ಳೋದು, ಇನ್ನು ಜಾಮೂನ್ಗೆ ಉಂಡೆಗಳು ಮಾಡ್ಕೊಳ್ಳೋದು, ಕ್ಯಾರೆಟ್ ತುರಿದು ಹಲ್ವಾ ಮಾಡೋದು ಎಲ್ಲ ಕೆಲಸಗಳನ್ನು ಮಾಡಿದೆ. ಅಂದರೆ ಅಮ್ಮ ಮನೆಯಲ್ಲಿ ಹೆಂಗೆ ಅಂತಂದರೆ ವಿಪರೀತ ಕೆಲಸಗಳಿರುತ್ತೆ. ಮನೆ ಒಳಗಡೆ ಒಬ್ಬರು ಲೇಡೀಸ್ ಕೆಲಸ ಮಾಡಬೇಕು, ಮನೆ ಹೊರಗಡೆ ಒಬ್ಬರು ಲೇಡೀಸ್ ಕೆಲಸ ಮಾಡಬೇಕು, ಆವಾಗ ಆರಾಮಾಗಿರುತ್ತೆ. ಒಳಗಡೆ ಹೊರಗಡೆ ಒಬ್ಬರೇ ಮಾಡೋದ್ರಿಂದ ಒಂದು ಸ್ವಲ್ಪ ಕಷ್ಟ ಅಂತ ಆಗ್ತಾ ಇರುತ್ತೆ. ಹಾಗಾಗಿ ಅಮ್ಮ ಮಾಡ್ತಾಯಿದ್ರೆ ನಾನು ನೋಡ್ಕೊಂಡಿರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅಮ್ಮನ ಮನೆಗೆ ಹೋಗಿದ್ದೀನಿ ಅಂತಂದರೆ ಮನೆ ಒಳಗಡೆ ಕೆಲಸಗಳನ್ನೆಲ್ಲ ನಾನೇ ಮಾಡ್ಕೊಳ್ತೀನಿ. ಅಮ್ಮನ ಮನೆ ಅಂತಲೇ ಅಲ್ಲ, ಯಾರ ಮನೆಗೆ ಹೋದ್ರೂ ಅವ್ರ ಕೆಲಸಗಳು ಮಾಡ್ತಾಯಿದ್ರೆ ನನಗೆ ನೋಡಿಕೊಂಡು ಕುತ್ಕೊಂಡಿರೋದಕ್ಕೆ ಆಗೋದಿಲ್ಲ. ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಹೋಗ್ತಾ ಇರ್ತೀನಿ, ಅವ್ರಿಗೆ ಹೆಲ್ಪ್ ಮಾಡ್ಕೊಡೋದಕ್ಕೆ ಹೋಗ್ತಾ ಇರ್ತೀನಿ. ಇನ್ನು ಅತ್ತೆ ಮನೆಗೆ ಹೋದ್ರೂ ಅಷ್ಟೇ, ಅಲ್ಲಿ ಕೆಲಸಗಳು ಒಂದು ಸ್ವಲ್ಪ ಕಡಿಮೆನೇ. ಆದ್ರೂ ನಾನು ಅತ್ತೆಯವ್ರನ್ನ ಹೋಗಿ ಕೇಳ್ತಾ ಇರ್ತೀನಿ, ಏನಾದರೂ ಕೆಲಸ ಮಾಡಿಕೊಡ್ಲಮ್ಮ ಅಂತಂದ್ಬಿಟ್ಟು. ಯಾಕಂದರೆ ಬೇರೆಯವರು ಕೆಲಸ ಮಾಡ್ತಾಯಿದ್ರೆ ನಾವು ನೋಡಿಕೊಂಡು ಕುತ್ಕೊಂಡಿರೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಇನ್ನು ಅಮ್ಮನ ಮನೆಯಲ್ಲಿ ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇರುತ್ತೆ. ಈಗ ಹೇಗೂ ನನ್ನ ತಮ್ಮನ ಮದುವೆ ಅನ್ನೋದು ಫಿಕ್ಸ್ ಆಯ್ತಲ್ವ, ಆ ಹುಡುಗಿ ಜೊತೆ ನಾನು ಫೋನಲ್ಲಿ ಹೇಳ್ತಾ ಇರ್ತೀನಿ, ನೀನು ಬಂದ ಮೇಲೆ ನಾನು ಆರಾಮಾಗಿರ್ತೀನಮ್ಮ, ನಾನು ಊರಿಂದ ಬರೋಷ್ಟರಲ್ಲಿ ನೀನೆಲ್ಲ ಕೆಲಸಗಳನ್ನು ಮಾಡಿಟ್ಕೊಂಡಿರ್ತೀಯ, ನನಗೆ ಇಷ್ಟೆಲ್ಲ ಕೆಲಸಗಳು ಇನ್ಮೇಲೆ ಇರೋದಿಲ್ಲ ಅಂತಂದ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ. ಪಾಪ ಆ ಹುಡುಗಿನೂ ಹೇಳ್ತಾ ಇರ್ತಾಳೆ, ಇನ್ನೊಂದು 2 months ಮಾಡ್ಕೊಳ್ಳಿ ಅಕ್ಕ, ಆಮೇಲೆ ನಾನು ಬರ್ತೀನಿ, ಆಮೇಲೆ ನೀವು ಬರೋಷ್ಟರಲ್ಲಿ ಎಲ್ಲ ನಾನೇ ಮಾಡಿಟ್ಟಿರ್ತೀನಿ, ನೀವು ಆರಾಮಾಗಿ ಬಂದು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಇನ್ನು ಮುಂದಕ್ಕೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನನಗೆ ರೋಟೀನ್ ಕೆಲಸಗಳೇನು ಅಷ್ಟಾಗಿ ಕಷ್ಟ ಅಂತ ಅನಿಸೋದಿಲ್ಲ. ಆದರೆ ಹೋಗಿದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕಿಂತ ಮುಂಚೆನೇ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂತಂದರೆ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಕೆಲಸ ಆಗಿರ್ಬೋದು, ಕಿಚನ್ ಡೀಪ್ ಕ್ಲೀನಿಂಗ್ ಕೆಲಸ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಮತ್ತು ಮಿರರು, ವಾಶ್ ಬೇಷನ್ನು, ಈ ಥರ ಅಲ್ಲಲ್ಲಿ ನಾನು ಡೀಪ್ ಕ್ಲೀನಿಂಗ್ ಕೆಲಸ ಅಂತ ಮಾಡಬೇಕಾಗುತ್ತೆ. ಪಾಪ ಅಮ್ಮಂದು ತಪ್ಪೇನಿಲ್ಲ, ಯಾಕಂದರೆ ಅವರು ಮನೆ ಒಳಗಡೆ ಹೊರಗಡೆ ಎಲ್ಲ ಕಡೆ ಒಬ್ಬರೇ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇನ್ನು ನಾನು ಅವ್ರ ಮಗಳಾಗಿ ಎತ್ತ ತಾಯಿ ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಯಾವ ಮಗಳು ತಾನೇ ನೋಡಿಕೊಂಡು ಸಹಿಸ್ಕೊಂಡಿರ್ತಾರೆ. ಹಾಗಾಗಿ ನಾನು ಹೋದಾಗಲೆಲ್ಲ
ನನ್ನ ಕೈಯಲ್ಲಿ ಎಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕೆಲಸಗಳನ್ನು ಬರೋವರೆಗೂ ಮಾಡ್ತಾನೆ ಇರ್ತೀನಿ. ಇನ್ನು ಅಮ್ಮನ ಮನೆಗೆ ಹೋಗಿ ನಮ್ಮ ಜವಾಬ್ದಾರಿ ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ಬುಧವಾರ ಹಂಗೆ ನಾವು ವಾಪಸ್ ಬೆಂಗಳೂರಿಗೆ ಬಂದ್ವಿ. ಇನ್ನು ಉಳಿದಿರೋ ಕೆಲಸಗಳನ್ನೆಲ್ಲ ನನ್ನ ತಮ್ಮ ಮತ್ತು ಅಣ್ಣಂದರು ಇವರೆಲ್ಲ ಇದ್ದಾರಲ್ವ ಅವರೆಲ್ಲ ನೋಡ್ಕೊಳ್ತಾರೆ ಅಂತಂದ್ಬಿಟ್ಟು ನನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನು ನೋಡಿ ಮಾಡಿಕೊಟ್ಟು ಬಂದ್ವಿ. ಇನ್ನು ಮಂಗಳವಾರ ದಿನ ಹುಡುಗಿಯವರ ಅಪ್ಪ ಅಮ್ಮ ಬಂದಿದ್ರಲ್ವ, ಅವರು ಅವ್ರ ತೋಟದಲ್ಲೇ ಬೆಳೆದಿರುವಂತಹ ಕನಕಾಂಬರ ಹೂಗಳು ಮತ್ತು ರೋಸ್ ಹೂವು, ಆಮೇಲೆ ತೊಗರಿಕಾಯಿ, ಅವರೆಕಾಯಿ ಇದನ್ನೆಲ್ಲ ತೊಗೊಂಬಂದು ನನಗೆ ತೊಗೊಂಡೋಗಮ್ಮ ಅಂತ ಕೊಟ್ಟರು. ಇನ್ನು ಕನಕಾಂಬರ ಹೂವನೂ ಅಷ್ಟೇ ಬಿಡಿ ಹೂವು ತೊಗೊಂಬಂದ್ಬಿಟ್ಟಿದ್ರು. ಅಲ್ಲಿ ಮನೆಗೆ ಬಂದ ಮೇಲೆ ನಾನೇ ಕಟ್ಕೊಡ್ತೀನಿ ರಮ್ಮ ಅಂತಂದ್ಬಿಟ್ಟು ಪಾಪ ಹುಡುಗಿಯವರ ಅಮ್ಮನೇ ಕಟ್ಕೊಟ್ರು. ತುಂಬ ಒಳ್ಳೆಯವರು ಹುಡುಗಿಯವರ ಅಮ್ಮ ಅಂತೂ, ಅಪ್ಪನೂ ಅಷ್ಟೇ, ಅವರು ತುಂಬ ಒಳ್ಳೆಯವರು. ನಿಜವಾಗ್ಲೂ ಇಷ್ಟೆಲ್ಲ ಹೂವು ತೊಗೊಂಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ. ತುಂಬ ಹೂವು, ಒಂದು 5 kg ಅಷ್ಟು ಆಗುವಷ್ಟು ಹೂವನ್ನ ತೊಗೊಂಬಂದು ಕೊಟ್ಟೋದ್ರು. ಒಂದು ತಿಂಗಳು ಆರಾಮಾಗಿ ಇಟ್ಕೊಳ್ಳಮ್ಮ, ಬಂದಾಗಲೆಲ್ಲ ನಾವು ತೊಗೊಂಬಂದು ಕೊಡ್ತಾ ಇರ್ತೀವಿ ಇನ್ನು ಮುಂದಕ್ಕೆ ಅಂತಂದ್ಬಿಟ್ಟು ಹೇಳಿದ್ರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.